ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳ್ಬೋದು. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಿನ್ನೆ ಒಂದು ಎಲ್ಲರೂ ಸೇರಿ ಒಂದು ಚರ್ಚೆ ನಡೀತಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದಿಯವರು ರಕ್ಷಿತಾ ಅವಳಿಗೆ ಒಂದು ಸೆಡೆ ಅನ್ನುವ ಒಂದು ಪದ ಯೂಸ್ ಮಾಡಿದರು. ಸೆಡೆ ಅವಳು ಸೆಡೆ ಅಂತ ಹೇಳಿ ಒಂದು ವರ್ಡ್ ಯೂಸ್ ಮಾಡಿದ್ರು. ಯಾರು? ಕಾಕ್ರೋಚ್ ಸುದಿ. ನೀವೆಲ್ಲ ಟ್ರೋಲ್ ಪೇಜಲ್ಲಿ ಕೆಲವೆಲ್ಲ ವಿಡಿಯೋ ನೋಡುವಾಗ ಬರ್ತದೆ, ಯಾರು ಅರುಣ್ ಸಾಗರ್ ಒಂದು ಮೂವಿಯಲ್ಲಿ ಹೇಳುವ ಡೈಲಾಗ್, ಯಾವನೇ ಇವನು ಸೆಡೆ ನನ್ನ ಮಗ ಅಂತ ಒಂದು ನೀವು ಟ್ರೋಲಲ್ಲಿ ನೋಡಿರ್ಬೋದು ಸೆಡೆ ಅಂತ. ಬಟ್ ಈ ಸೆಡೆ ಪದದ ಅರ್ಥ ಏನು? ಸೆಡೆ ಅಂತ ಹೇಳಿದರೆ ಒಂದು ಕೆಟ್ಟ ಶಬ್ದನ? ಈಗ ನಮ್ಮ ಒಂದೊಂದು ಊರಿನಲ್ಲಿ ಒಂದೊಂದು ಕೆಟ್ಟ ಶಬ್ದ ಯೂಸ್ ಮಾಡ್ತಾರೆ. ಅದ ಪ್ರಕಾರ ಸೆಡೆ ಅನ್ನೋದು ಒಂದು ಕೆಟ್ಟ ವರ್ಡ ಅಂತೇಳಿ ನಿಮ್ಮ ತಲೆಯಲ್ಲಿ ಕ್ವಶನ್ ಮಾಡ್ಬೋದು. ಸೆಡೆ ಅಂತ ಹೇಳಿದ್ರೆ ನ್ಯಾಷನಲ್ ಟೆಲಿವಿಷನಲ್ಲಿ ಸೆಡೆ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದಾರೆ ಅಂತ ಹೇಳಿದರೆ ಅದು ದೊಡ್ಡ ವಿಷಯ ಅಂತ ಹೇಳಿ ನಿಮ್ಗೆ ಒಂದು ತಲೆಯಲ್ಲಿ ಬರ್ಬೋದು. ಸೆಡೆ ಅನ್ನೋದು ಉಂಟಲ್ಲ, ಒಂದು ಈ ಬೆಂಗಳೂರು ಮಂಡ್ಯ ಕಡೆಯಲ್ಲೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಸೆಡೆ. ಅವನು ಯಾವನವನು ಸೆಡೆ ಅಂತ ಆ ಥರ ಎಲ್ಲ ಮಾತಾಡಲಿಕ್ಕೆ ಪ್ರತಿಯೊಂದು ಫ್ಲೋ ಅಲ್ಲಿ ಬಂದುಬಿಡ್ತದೆ ಅವರಿಗೆ ಸೆಡೆ. ಇದಕ್ಕಿಂತ ಮುಂಚೆನೂ ಆಗಿತ್ತು. ಲಾಸ್ಟ್ ಇಯರ್ ಸೀಸನಲ್ಲಿ ರಜತ್ ಅವರು ಗೋಲ್ಡ್ ಸುರೇಶಿಗೆ ಸೆಡೆ ನನ್ನ ಮಗ ಅಂತ ಹೇಳಿದರು ಒಂದು ಟಾಸ್ಕ್ ನಡೀತಿರುವಾಗ. ಅದಕ್ಕೆ ಗೋಲ್ಡ್ ಸುರೇಶ್ ಅವರು ಸಿಟ್ಟಾಗಿ ಬಿಗ್ ಬಾಸ್ ಹತ್ರ ಕೂಗಿ ನನಗೆ ಸೆಡೆ ಹೇಳಿದ ಹಾಗೆ ಹೀಗೆ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತೆಲ್ಲ ದೊಡ್ಡ ರಂಪಟ ಎಲ್ಲ ಮಾಡಿದ್ದು ನೀವು ನೋಡಿದ್ದೀರಿ. ಅದಾದಮೇಲೆ ಅಲ್ಲಿ ಅದು ಅಷ್ಟೇನು ದೊಡ್ಡ ಹೈಲೈಟ್ ಆಗಿಲ್ಲ, ಹೋಯ್ತು ಅದು. ಅದೇ ಪ್ರಕಾರ ಈ ಸಲ ಕಾಕ್ರೋಚ್ ಸುದ್ದಿ ಸೆಡೆ ಹೇಳುವಾಗ ಅಶ್ವಿನಿ ಮೇಡಮ್ ಅವರು ಬಂದು ಹೇಳ್ತಾರೆ ಅದನ್ನು ಹೈಲೈಟ್ ಮಾಡಬೇಡಿ ಅಂತ. ಸೊ ಇದು ಕೆಟ್ಟ ಶಬ್ದನಾ ಅಂತ ಹೇಳಿ ನೋಡೋದಾದರೆ ನಾನೀಗ ಅದಕ್ಕೊಂದು ವಿತ್ ಪ್ರೂಫ್ ನಿಮ್ಗೆ ಹೇಳ್ಬೇಕಲ್ಲ ಅಂತೇಳಿ ಗೂಗಲ್ ಸರ್ಚ್ ಮಾಡಿದೆ. ಗೂಗಲಲ್ಲಿ ಏನು ತೋರಿಸ್ತಾ ಅಂತ ಹೇಳಿದ್ರೆ ಸೆಡೆ ಅನ್ನುವ ಪದ ಅದಕ್ಕೆ ಕೆಲವು ಮೀನಿಂಗ್ ಬರ್ತದೆ, ಗೊತ್ತಾಯ್ತಾ? ಒಂದೆರಡು ಮೀನಿಂಗ್ ಅಲ್ಲ ಅದಕ್ಕೆ. ಸೊ ಒಂದು ಕುಗ್ಗಿಸು ನೋಡಿ ಇಲ್ಲಿ. ಸೆಡೆ ಕನ್ನಡದಲ್ಲಿ ವಿವಿಧ ಅರ್ಥಗಳನ್ನು ಹೊಂದಿದೆ. ಇದು ಸಂದರ್ಭದಲ್ಲಿ ಅವಲಂಬಿಸಿ ಒಂದೊಂದು ಸಂದರ್ಭಕ್ಕೆ ಒಂದೊಂದು ಪ್ರಕಾರ ಆಗ್ತದೆ ಅಂತೇಳಿ. ಇದು ಉಬ್ಬು, ದಪ್ಪವಾಗು, ಗರ್ವಿಸು, ಅಹಂಕರಿಸು, ನಿಗುರು, ನೆಟ್ಟಗಾಗು, ಕುಗ್ಗು, ವಕ್ರವಾಗು, ಸಂಕೋಚಗೊಳ್ಳು, ಮುದುರು, ನಡುಗು, ಅದುರು, ತೂಗು, ತೊನೆ, ಹೆದರು ಅಥವಾ ಭಯಪಡು ಎಂಬ ಕ್ರಿಯಾಪದಗಳನ್ನು ಸೂಚಿಸುತ್ತದೆ ಅಂತೇಳಿ ಗೂಗಲನ್ನವರು ಹೇಳಿದರು ನಮಗೆ. ಸೊ ಇಲ್ಲಿ ಕ್ವಶನ್ ಇರುವುದು ಅಂತ ಹೇಳಿ ಇವಳು ನಮ್ಮ ಕಾಕ್ರೋಚ್ ಸುದ್ದಿ ಹೇಳಿದ ಸೆಡೆ ಯಾವ ಅರ್ಥ ಕೊಡ್ತದೆ? ಗೂಗಲೇ ನಮಗೆ ಗೊತ್ತಾಗಲ್ಲ, ತುಂಬ ಅರ್ಥ ಕೊಡ್ತದೆ ಅದರಲ್ಲಿ. ಸೊ ಸೆಡೆ ಅಂತ ಹೇಳಿದ್ರೆ ನಿಜವಾಗಿ ಹೇಳಿದರೆ ಅವನೊಬ್ಬ ವೇಸ್ಟ್ ಬಾಡಿ ಅಂತ ಹೇಳ್ತಾರೆ. ಅವನ ಕೈಯಲ್ಲಿ ಏನೂ ಆಗಲ್ಲ, ಅರ್ಥ ಆಯ್ತಾ? ಸೆಡೆ ಅಂತ ಹೇಳಿದ್ರೆ ಮೀನಿಂಗ್ ಆ ಥರ ಬರ್ತದೆ. ವೇಸ್ಟ್ ನನ್ನ ಮಗ ಅವನು, ಅವನು ಯಾವನು ಪ್ರಯೋಜನ ಇಲ್ಲದವ ಹೇಳ್ತಾರಲ್ಲ, ಏನು ವೇಸ್ಟ್ ಅವನು ನನ್ನ ಮಗ ವೇಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಬರ್ತದೆ ಸೆಡೆ ಅಂತ ಹೇಳಿದರೆ. ಈ ಒಂದು ಫ್ಲೋ ಅಲ್ಲಿ ಮಾತಾಡುವಾಗ ಅವನು ಯಾವನವನು ಕೈಯಲ್ಲಾಗಲ್ಲ, ಅವನ ಕೈಯಲ್ಲಿ ಏನಾಗಲ್ಲ ಅಂತ ಒಂದು ಬರ್ತದೆ ನೋಡಿ ಡೈಲಾಗ್. ಆ ಪ್ರಕಾರ ಸೆಡೆ ಅಂತೇಳಿ ಯೂಸ್ ಮಾಡಿದ್ದು. ಯಾರು? ರಕ್ಷಿತಾ ಅವಳಿಗೆ ಕಾಕ್ರೋಚ್ ಸುದಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರೇಷ್ಯಾ ಅವರು ನೀನು ಉತ್ತರ ಕುಮಾರ ಅಂತೇಳಿ ಒಂದು ಟೈಟಲ್ ಕೊಟ್ಟಿದ್ರು. ಅದಾದಮೇಲೆ ಅವಳ ಜೊತೆನೇ ಕ್ಲೋಸ್ ಆಗಿ ಆಟ ಆಡ್ತಿದ್ದಾರೆ ಸುದ್ದಿ ಅವರು. ಸೆಡೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಶಬ್ದನೇ. ಯಾಕೆಂತ ಹೇಳಿದ್ರೆ ಎಲ್ಲರೂ ಸಾಧನೆ ಮಾಡ್ಕೊಂಡು ಬಂದವರು, ಅವರಿಗೆ ಅಲ್ಲಿ ಯೂಸ್ ಮಾಡಬಾರ್ದು. ಇದು ನಾರ್ಮಲ್ ಹೊರಗಿನ ಆಚೆದಲ್ಲಿ ಮಾಡುವವರು ಯಾವ ಥರ ಯೂಸ್ ಮಾಡ್ಬೋದು, ಉತ್ತರ ಕರ್ನಾಟಕದ ಬೈಗುಳು ಯಾವ ಥರ ಇರ್ತದೆ ಅದರೆಲ್ಲ ಬಿಗ್ ಬಾಸ್ ಅಲ್ಲಿ ಮಾತಾಡ್ತಾರೆ. ಅವರು ಎಷ್ಟು ಕಂಟ್ರೋಲ್ ಆಗಿಲ್ವಾ ಪಾಪ ಮಾಡುವವರು. ಇನ್ನು ನಮ್ಮ ಊರ ಕಡೆ ಮಂಗಳೂರು ಸೈಡಲ್ಲಿ ಯಾವ ಥರ ಬೈತಾರೆ, ಬಟ್ ಅವರೆಲ್ಲ ಕಂಟ್ರೋಲ್ ಮಾಡಿಲ್ವಾ? ಇವರು ಸೆಡೆ ಅಂತ ಹೇಳಿದ್ದು ಒಂದು ದೊಡ್ಡ ತಪ್ಪು ವರ್ಡ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಇದರ ಬಗ್ಗೆ ಒಂದು ಚರ್ಚೆ ಆಗಬೇಕು. ಆ್ಯಕ್ಚುಲಿ ನಾಳೆ ಸುದೀಪ್ ಸರ್ ಅವ್ರು ಬಂದು ಇದರ ಬಗ್ಗೆ ಒಂಚೂರು ಚರ್ಚೆ ಮಾಡಬೇಕಂತೇಳಿ ವೀಕ್ಷಕರದೊಂದು ಪ್ರಶ್ನೆ ಇದೆ. ಸೊ ಹಾಗಾಗಿ ನಿಮಗೆ ಈ ಸೆಡೆ ಅನ್ನೋ ವರ್ಡ್ ರಕ್ಷಿತನ ಮೇಲೆ ಯೂಸ್ ಮಾಡಿದ್ದು ಇಷ್ಟ ಆಯಿತಾ, ಅಥವಾ ನಿಮಗೆ ಆ ಕಾಕ್ರೋಚ್ ಸುದಿಯ ಬಗ್ಗೆ ಮೈನ್ ಇಲ್ಲಿ ಬೇಕಾಗಿರೋದು ಆ ಕಾಕ್ರೋಚ್ ಸುದಿಯ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅಂತ ಹೇಳಿ ನಿಮ್ಮ ಒಂದು ಮನಸ್ಸಿನಿಂದ ಬಂದ ನಿಜವಾದ ಒಪಿನಿಯನ್ ಹೇಳಿ. ನಿಮ್ಗೇನು ಮನಸ್ಸಿಗೆ ಬರ್ತದೆ ಕಾಕ್ರೋಚ್ ಸುದ್ದಿ ಅಂತ ಹೇಳಿ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರ್ತದೆ? ಒಂದು ವರ್ಡ್ ಇಲ್ಲ ಎರಡು ವರ್ಡ್, ಅದನ್ನು ಕಮೆಂಟಲ್ಲಿ ಒಂದು ಹಾಕಿ. ಅದು ನಮಗೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಒಂದು ಕಮೆಂಟ್ ನಮಗೆ ಸ್ಫೂರ್ತಿ ಕೊಡ್ತದೆ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೇನೆ. ಸೊ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಅಲ್ಲಿವರೆಗೆ ನಮಸ್ಕಾರ.